ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಕಟ್ಲೆಟ್ ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ವೆಜ್, ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲೆಲ್ಲ ಹಾಕಿ ಒಂದು ಕಟ್ಲೆಟ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಕಟ್ಲೆಟ್ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ನಾನಿವಾಗ ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಆಯಿಲಲ್ಲಿ ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಒಂದು 2 ಸ್ಪೂನಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮೀಡಿಯಮ್ ಸೈಜಿದು 3 ಆನಿಯನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಆನಿಯನ್ನ ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಇವಾಗ ನಾನಿವಾಗ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಗ್ರೀನ್ ಬೀನ್ಸ್ ಬರುತ್ತಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ನಾನು ಆಯಿಲಿಗೆ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಬೇಯಿಸ್ಕೋಬೇಕು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಇದೆಲ್ಲ ಚೆನ್ನಾಗಿ ಬೇಯುವವರೆಗೂ ಇದನ್ನು ಬೇಯಿಸ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ, ಬರೀ ಈ ಮಸಾಲೆಗೋಸ್ಕರ ಮಾತ್ರ. ಆಮೇಲೆ ಬೇರೆ ಹಾಕ್ಕೊಳ್ಳೋಣ ಕಟ್ಲೆಟಿಗೆ. ಇವಾಗ ಒಂದು 2 ಸ್ಪೂನಷ್ಟು ಸೆಜ್ವಾನ್ ಚಟ್ನಿ ಬರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಹೋಮ್ ಮೇಡ್ ಮಾಡಿರುವಂಥ ಸೆಜ್ವಾನ್ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು, ಬೇಯಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಬೇಯ್ತಾ ಬರುವಾಗ ಲಾಸ್ಟಿಗೆ ಇದಕ್ಕೆ ಏನು ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪು, ನಾವಿವಾಗ ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಾಗ ಒಂದು ಸಣ್ಣ ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ನಾನು ಮತ್ತೆ ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ನಾನಿವಾಗ ಬೇಯಿಸಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 150 ಗ್ರಾಮಷ್ಟು ಪನ್ನೀರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಪನ್ನೀರ್ ಚೀಸ್ ಕಟ್ಲೆಟ್ ಅಲ್ವ, ಅದಕ್ಕೋಸ್ಕರ. ಆಮೇಲೆ ಒಂದು 100 ಗ್ರಾಮಷ್ಟು ನಾನು ಮೊಸರಲ್ಲ ಚೀಸ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಆವಾಗನೇ ಬೇಯಿಸ್ಕೊಂಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಇದೆಯಲ್ವ ಅದನ್ನು ನಾನಿವಾಗ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 3 ಸ್ಪೂನಷ್ಟು ಕಾರ್ನ್ಫ್ಲವರ್ನ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನಿವಾಗ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನು ಜೀರಾ ಪೌಡ್ರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಒರೆಗ್ಯಾನೋ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಒಂದು 2 ಸ್ಪೂನು ಒರೆಗ್ಯಾನೋ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಈ ಥರ ಚಪಾತಿ ಹಿಟ್ಟಿನೋದಕ್ಕೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಕಟ್ಲೆಟ್ಗೆ ನಾವು ನಾರ್ಮಲಾಗಿ ಮಾಡ್ಕೋತೀವಲ್ವ, ಗಟ್ಟಿಯಾಗಿ ಕಲಿಸ್ಕೋಬೇಕು, ನೀರೇನು ಹಾಕ್ಕೋಬೇಡಿ. ಇದನ್ನು ಕಲಿಸ್ಕೊಂಡು ನಾನಿವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇದು ಬಂದು ಕುಕ್ಕಿಂಗ್ ಕಟ್ಟರು. ನಾವು ಕುಕ್ಕಿ ಎಲ್ಲ ಮಾಡ್ತೀವಲ್ವ, ಕುಕ್ಕೀಸ್ ಎಲ್ಲ ಅದನ್ನು ಕಟ್ ಮಾಡುವಂಥ ಕುಕ್ಕೀಸ್ ಮಾಡೋವಂಥ ಕಟ್ಟರು. ಅದನ್ನು ನಾನಿವಾಗ ತಗೊಂಡಿದ್ದೀನಿ. ಅಂದರೆ ಒಂದು ಶೇಪ್ ಕೊಡೋಕ್ಕೋಸ್ಕರ. ನೀವಿಲ್ಲ ಅಂದರೆ ರೌಂಡ್ ಶೇಪಲ್ಲೂ ಮಾಡ್ಕೋಬೋದು. ನಾನಿವಾಗ ಹಾರ್ಟ್ ಶೇಪಲ್ಲಿ ನಾನಿವಾಗ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಒಂದು ಹಿಡಿಯಷ್ಟು ನಾನು ಕಲಸಿರುವಂಥ ಕಟ್ಲೆಟ್ ಮಿಕ್ಸ್ಚರ್ ಇದೆಯಲ್ವ ಅದನ್ನು ಹಾಕ್ಕೊಂಡು ಈ ಥರ ನೋಡಿ ಹಾರ್ಟ್ ಶೇಪಿಗೆ ನೋಡಿ ಪರ್ಫೆಕ್ಟಾಗಿ ಹಾರ್ಟ್ ಶೇಪ್ ಬರುತ್ತೆ. ನೀವು ಕುಕ್ಕಿಂಗ್ ಕಟರ್ ಇಲ್ಲ ಅಂದರೆ ಬರೀ ರೌಂಡ್ ಶೇಪಲ್ಲೂ ಮಾಡ್ಕೋಬಹುದು. ಇವಾಗ ನೋಡಿ ರೌಂಡ್ ಶೇಪಲ್ಲಿ ನಾನು ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಹಿಟ್ಟಲ್ಲಿ ಕೈಯಲ್ಲಿ ಕಟ್ಲೆಟ್ ಶೇಪ್ಗೆ ಮಾಡ್ಕೋಬೇಕಂದ್ರೆ ಈ ಥರ ಕೈಯಲ್ಲಿ ರೋಲ್ ಮಾಡ್ಕೋಬೇಕು. ಆವಾಗ ಪರ್ಫೆಕ್ಟಾಗಿರುವಂಥ ಕಟ್ಲೆಟ್ ಶೇಪ್ ಇದು ರೌಂಡ್ ಶೇಪ್ ಬರುತ್ತೆ ನೋಡಿ. ಕರೆಕ್ಟಾಗಿ ರೌಂಡ್ ಶೇಪ್ ಬಂತು. ಅದೇ ಥರ ನೋಡಿ ಈ ಥರ ರೋಲ್ ಮಾಡಬೇಕು. ಒಂದು ಪ್ಲೇಟ್ ಮೇಲೆ ಈ ಥರ ರೋಲ್ ಮಾಡ್ಕೊಳ್ಳಿ ನೋಡಿ. ಈ ಥರ ರೋಲ್ ಮಾಡಿಕೊಂಡ್ರೆ ಸೈಡ್ ಕರೆಕ್ಟಾಗಿ ರೌಂಡ್ ಶೇಪ್ ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿರುವಂಥ ಕಟ್ಲೆಟ್ ಶೇಪೆಲ್ಲ ಬಂತು. ಇವಾಗ ನಾನು ಉಳಿದಿರುವಂಥ ಎಲ್ಲನ ನಾನಿವಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಹಾರ್ಟ್ ಶೇಪು ಆಮೇಲೆ ರೌಂಡ್ ಶೇಪಲ್ಲೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾನು ಇದನ್ನು ಫ್ರೈ ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ. ಅಂದರೆ ಅದ್ರ ಮೇಲ್ಗಡೆ ಒಂದು ಕೋಟಿಂಗ್ ಮಾಡ್ಕೋಬೇಕಲ್ವ, ಇಲ್ಲಾಂದ್ರೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ
ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ 3 ಸ್ಪೂನಷ್ಟು ನಾನಿವಾಗ ಮೈದಾನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಗಂಟೆ ಇಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ಲರ್ರಿ ಅಂತ ಹೇಳ್ತಾರೆ. ಇದನ್ನು ನಾನಿವಾಗ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಇದು 1 ಕಪ್ಪಷ್ಟು ನಾನಿವಾಗ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ಇವಾಗ ನಾನು ಆವಾಗಲೇ ಮಾಡಿರುವಂಥ ಕಟ್ಲೆಟ್ಸ್ ಇದೆಯಲ್ವ, ಅದನ್ನು ನಾನಿವಾಗ ಸ್ಲರ್ರಿಗೆ ಹಾಕಿ ಚೆನ್ನಾಗಿ ಡಿಪ್ ಮಾಡಿ ಇವಾಗ ಬ್ರೆಡ್ ಕ್ರಮ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೋಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮೇಲ್ಗಡೆ ಎಲ್ಲ ಕರೆಕ್ಟಾಗಿ ಕೋಟ್ ಆಗುವವರೆಗೂ ಇದನ್ನು ಚೆನ್ನಾಗಿ ಒತ್ತಿ ಅದನ್ನು ನೀವು ಈ ಥರ ಕಟ್ಲೆಟ್ ಶೇಪಿಗೆ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಕೋಟಾಗಿದೆ. ಕೋಟಾಗಿ ಒಂದು ಪ್ಲೇಟಿಗೆ ಹಾಕಿ ನಾನಿವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇದೇ ಥರ ಉಳಿದಿರುವಂಥ ಎಲ್ಲ ಕಟ್ಲೆಟ್, ನಾನು ಮಾಡಿರುವಂಥ ಕಟ್ಲೆಟ್ನ ಕರೆಕ್ಟಾಗಿ ಕೋಟ್ ಮಾಡ್ಕೋತಾ ಇದ್ದೀನಿ ಬ್ರೆಡ್ ಕ್ರಮ್ಸಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ಒತ್ತಿ ಅದನ್ನು ಮೇಲ್ಗಡೆ ಇರುವಂಥ ಬ್ರೆಡ್ ಕ್ರಮ್ಸು ಕರೆಕ್ಟಾಗಿ ಅಂಟು ಹಾಗೆ ಕೈಯಲ್ಲಿ ಒತ್ತಿ ನೀವು ಅದನ್ನು ಮಾಡ್ಕೋಬೇಕು. ಈ ಥರ ಉಳಿದಿರುವಂಥ ಎಲ್ಲನ ನಾನಿವಾಗ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ಇದೇ ಥರ ಒಂದು ಕವರಲ್ಲಿ ಹಾಕಿ ಫ್ರಿಝರಲ್ಲಿ ಇಟ್ಕೋಬಹುದು. ಇದನ್ನು ಒಂದು 15 ದಿವಸ ತನಕ ಫ್ರಿಝರಲ್ಲಿ ಇಟ್ಟು ನೀವು ಯೂಸ್ ಮಾಡ್ಕೋಬೋದು. ನಾನಿವಾಗ ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ತವದಲ್ಲೂ ಫ್ರೈ ಮಾಡ್ಕೋಬೋದು, ಬಟ್ ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ ಈ ಕಟ್ಲೆಟು. ಇದೇ ಥರ ಎಲ್ಲ ಒಂದೊಂದಾಗಿ ನಾನಿವಾಗ ಫ್ರೈ ಮಾಡ್ತಾಯಿದ್ದೀನಿ. 1-2 ನಿಮಿಷ ಆದ ನಂತರ ನೋಡಿ, ನಾನಿವಾಗ ಟರ್ನ್ ಮಾಡ್ಕೋಬೇಕು. ಆವಾಗಲೇ ಹಾಕಿದ ಕೂಡಲೇ ನೀವು ಇದನ್ನು ಮಗ್ಚಿ ಹಾಕೋಬೇಡಿ. ಆವಾಗೇನಾಗುತ್ತೆ, ಎಲ್ಲ ಬ್ರೆಡ್ ಕ್ರಮ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. 1-2 ನಿಮಿಷ ಅದನ್ನು ನಾವು ಬಿಡಬೇಕು ಆಯಿಲಲ್ಲಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಒಳಗಡೆ ಇರುವಂಥ ಚೀಸೆಲ್ಲ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮು ಇಲ್ಲಾಂದರೆ ಹೈ ಫ್ಲೇಮಲ್ಲೂ ಮಾಡ್ಕೋಬೋದು ನೀವು. ಇವಾಗ ರೆಡಿ ಆಯಿತು ನೋಡಿ, ಫ್ರೈ ಆಯಿತು. ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಬಂತಲ್ವ. ಇವಾಗ ನಾನು ಒಂದೊಂದಾಗಿ ತೆಗಿತಾ ಇದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ನೀವು ಕಟ್ಲೆಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಒಂದು ಒಳ್ಳೆ ರೆಸಿಪಿ. ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾದಂಥ ಒಂದು ರೆಸಿಪಿ. ಒಂದು 10 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.